ಅಜ್ಞಾತ ಜ್ಞಾನವನ್ನ ಅನುಗ್ರಹಿಸುವವನು ನಿಜವಾದ ಸದ್ಗುರು ಎಂದು ಚಳ್ಳಕೆರೆ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ತಿಳಿಸಿದ್ದಾರೆ. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಶ್ರೀ ಗುರು ಪೂರ್ಣಿಮೆಯ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ್ದಾರೆ. ಆ ಒಂದು ಗ್ರಂಥವನ್ನು 4 ಭಾಗವಾಗಿ ವಿಭಜನೆ ಮಾಡಿದ್ರು. ಯಾಕೆ? ಕಲಿಯುಗದ ಜನಗಳು ಪಾಪಿಗಳು. ಕಲಿಯುಗದ ಜನಗಳಿಗೆ ಒಳ್ಳೆ ಮೆಮರಿ ಪವರ್ ಇಲ್ಲ. ಕಲಿಯುಗದ ಜನಗಳು ದಂಭಾಚಾರಿಗಳು. ಅಂದ್ರೇನು? ಇನ್ನೊಬ್ಬರಿಗೆ ತೋರಿಸ್ಲಿಕ್ಕಂತ ಓದ್ತಾ ಇರ್ತಾರೆ, ಇನ್ನೊಬ್ರು ನಮ್ಮನ್ನು ನೋಡ್ತಾ ಇರ್ತಾರೆ ಅಂತ ಓದ್ತಿರ್ತಾರೆ. ನಿಜವಾಗಿ ಹೃದಯಾಂತರಾಳದಿಂದ ಅಧ್ಯಯನ ಮಾಡಬಹುದು. ಇಂತಹ ಜನಗಳು ಚಂಚಲ ಚಿತ್ತರು. ಅವರು ಇಡೀ ವೇದವಂತ ಸರ್ನೇಮ್ ಇರುವವರಿದ್ದಾರೆ, ಚತುರ್ವೇದಿ ಅಂತನ್ನುವ ಸರ್ನೇಮ್ ಇರುವವರಿದ್ದಾರೆ. ಅಂದ್ರೆ ಅವರು 2 ವೇದಗಳನ್ನು ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡುವ ವಂಶದಲ್ಲಿ ಬೆಳೆದು ಬಂದವರು. ಗುರುವಾರನೇ ಗುರು ಪೂರ್ಣಿಮೆ ಬಂದಿದೆ. ಬಹಳ ವಿಶೇಷವಾದದ್ದು. ನಮ್ಮ ಗುರುಗಳನ್ನು ಸ್ಮರಿಸಿಕೊಳ್ಳುವ ದಿನ. ನಮ್ಮ ಗುರುಗಳಿಗೆ ವಸ್ತ್ರ, ಮಿಠಾಯಿ, ಹಾರ, ಹೂಗಳು, ಹಣ್ಣುಗಳು ಇವನ್ನು ಅರ್ಪಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಜ್ಞಾನವನ್ನು ನಮ್ಮ ಭಕ್ತಿಯ ಪ್ರತೀಕವಾಗಿ, ನಮ್ಮ ಪ್ರೇಮ ಗೌರವದ ಪ್ರತೀಕವಾಗಿ 1-2 ಲೌಕಿಕ ವಸ್ತುಗಳನ್ನು ಕೊಡ್ತೇವೆ. ಆದ್ದರಿಂದ ಗುರುವಿಗೆ ನಾವು ಶಾಶ್ವತವಾಗಿ ಋಣಿ. ಕಬೀರ್ದಾಸರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಉತ್ತಮ ಜನ್ಮ ದೊರೆಯುವುದು ಇದುವೇ ಹರಿಕೃಪೆಯೇ. ನಮಗೆ ಮನುಷ್ಯ ಜನ್ಮ ಸಿಕ್ಕಿದೆ ಅಂದರೆ ಅದು ಉತ್ತಮವಾದ ಜನ್ಮ, ಶ್ರೇಷ್ಠವಾದ ಜನ್ಮ. ಇದು ಭಗವಂತನ ಕೃಪೆ. ಭಗವಂತನ ಕೃಪೆಯಿಂದ ನಾವೆಲ್ಲ ಮನುಷ್ಯರಾಗಿ ಹುಟ್ಟಿರುವುದು. ಆದರೆ ಜನ್ಮವಿಲ್ಲದಂತಾಗುವುದು ಇದುವೇ ಗುರು ಕೃಪೆಯೇ. ಕಬೀರ, ಇದುವೇ ಗುರು ಕೃಪೆಯೇ. ಗುರು ಏನು ಕೃಪೆ ಮಾಡ್ತಾನೆ? ಜನ್ಮವಿಲ್ಲದಂತೆ ಮಾಡಿಬಿಡ್ತಾನೆ. ಜನ್ಮವಿಲ್ಲದಂತೆ ಮಾಡಿಬಿಡುವುದು ಅಂದ್ರೆ ಏನರ್ಥ? ಈ ಜನ್ಮ ಇದೆಯಲ್ಲ, ಅದೇ ಎಲ್ಲ ದುಃಖಕ್ಕೆ ಮೂಲ ಕಾರಣ ಅಲ್ವಾ? ನಾವೇನಾದ್ರೂ ಹುಟ್ಟಿರ್ತಿದ್ರೆ ಇಷ್ಟೆಲ್ಲ ದುಃಖ ಪರಂಪರೆ ಇರ್ತಿತ್ತ? ಇಷ್ಟೆಲ್ಲ ಕಷ್ಟ ಪರಂಪರೆ ಇರ್ತಿತ್ತ? ಈ ಜನ್ಮವೇ ಎಲ್ಲ ದುಃಖ ಪರಂಪರೆಗೆ ಕಾರಣ. ಜನ್ಮ ಅಂತ ಹೇಳಿದಾಗ ಕನ್ನಡದ ಜನ್ಮ ಅಷ್ಟೇ ಅಲ್ಲ, ಸಂಸ್ಕೃತದ ಜನ್ಮ. ಜನ್ಮ ಅಂದ್ರೆ ಜನ್ಮ ಮರಣ ಸಂಸಾರ ಚಕ್ರ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ. ಮತ್ತೆ ಮತ್ತೆ ಹುಟ್ಟಿ ಬರುವುದು, ಮತ್ತೆ ಮತ್ತೆ ಸಾಯುವುದು, ಮತ್ತೆ ಮತ್ತೆ ಹುಟ್ಟಿ ಬರುವುದು, ಮತ್ತೆ ಮತ್ತೆ ಸಾಯುವುದು. ಇದೆಯಲ್ಲ, ಇದು ಬಹುದುಸ್ತಾರ. ಕೃಪಯಾ ಪಾಲೇ ಪಾಹಿ ಮುರಾರೇ. ಅತ್ಯಂತ ಸತ್ಸಂಗದ ಆರಂಭದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ ಹಾಗೂ 108 ಬಾರಿ ಶ್ರೀರಾಮಕೃಷ್ಣ ನಾಮಸ್ಮರಣೆ ನಡೆಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಹೂವಿನ ಲಕ್ಷ್ಮೀದೇವಮ್ಮ, ವಿಮಲಾ, ಬಸವರಾಜಪ್ಪ, ನಾಗರತ್ನಮ್ಮ, ಶಾರದಮ್ಮ, ದೊಡ್ಡಜ್ಜಯ್ಯ, ಗೋವಿಂದರೆಡ್ಡಿ, ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಸದ್ಭಕ್ತರು ಪಾಲ್ಗೊಂಡಿದ್ದರು. ಜನ್ಮದಿನ, ಕೆಲವರು ಹೇಳುವ ಪ್ರಕಾರ ಅವರ ಮರಣ ದಿನ, ಗೊತ್ತಿಲ್ಲ, ಯಾವುದಾದ್ರೂ ಇರ್ಬೋದು. ಒಟ್ಟಲ್ಲಿ ಭಗವಾನ್ ವೇದವ್ಯಾಸರ ಜನ್ಮದಿನ ಇವತ್ತು. ನಮ್ಮ ಭಾರತದ ಸಂಸ್ಕೃತಿಯಲ್ಲಿ 4 ಪೂರ್ಣಿಮೆಗಳು ಬಹಳ ವಿಶೇಷವಾದವುಗಳು. ಆಷಾಢ ಪೂರ್ಣಿಮೆ ಇವತ್ತು, ಕಾರ್ತಿಕ ಪೂರ್ಣಿಮೆ ಅವತ್ತು ಸಾಮಾನ್ಯವಾಗಿ ಗೌರಿ ಪೂಜೆಯನ್ನು ಮಾಡ್ತಾರೆ.
ಇವತ್ತಿನ ದಿನ ಅದು ವ್ಯಾಸ ಮಹರ್ಷಿಗಳಿಗೆ ಸಂಬಂಧಪಟ್ಟದ್ದು. ಅಂತರಗಳಲ್ಲಿ ಮಾಯೆಯ ಪ್ರಭಾವದಿಂದ ನಾವು ಆ ದುಃಖವನ್ನೆಲ್ಲ ಮರೆತಿದ್ದೇವೆ. ದುಃಖದ ನಡುವೆ ನಾವು ಸುಖವನ್ನು ನೋಡುವ ಭ್ರಮಾತ್ಮಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆದರೆ ನಿಜವಾಗಿ ಈ ಜನ್ಮ ಮರಣ ಸಂಸಾರ ಚಕ್ರ ಅತ್ಯಂತ ದುಸ್ತರವಾದದ್ದು, ದುಃಖಕರವಾದದ್ದು. ಅದರಿಂದ ಪಾರಾಗಲಿಕ್ಕೆ ಒಂದೇ ಉಪಾಯ ಗುರುವಿನ ಪಾದಗಳು. ಜನ್ಮವಿಲ್ಲದಂತಾಗುವುದು ಇದುವೇ ಗುರುಕೃಪೆಯೇ. ಕಬೀರ, ಇದುವೇ ಗುರುಕೃಪೆಯೇ. ಜನ್ಮವಿಲ್ಲದಂತೆ ನಮ್ಮನ್ನು ಗುರು ಮಾಡಿಬಿಡ್ತಾನೆ. ಹಿಂದೆ ಇದ್ದಂತಹ ಗುರು ಶಿಷ್ಯರ ಪ್ರೇಮ, ಆತ್ಮೀಯತೆ, ಗುರು ಶಿಷ್ಯರ ನಡುವಿನ ಸಂಬಂಧ, ಗೌರವ ಭಾವನೆ ಕಡಿಮೆ ಆಗಿಬಿಟ್ಟಿದೆ. ಇದು ಬಹಳ ಶಿಕ್ಷಣ ಕ್ಷೇತ್ರದ ಮೇಲೆಯೇ ದುಷ್ಪರಿಣಾಮವನ್ನು ಉಂಟು ಮಾಡಿದೆ. ಆದ್ದರಿಂದ ಶಿಕ್ಷಣ ಅಂತ ಹೇಳಿದಾಗ, ಆಧ್ಯಾತ್ಮಿಕ ಜೀವನ ಅಂತ ಹೇಳಿದಾಗ ಅದು ಏನಿದ್ರು ಗುರು ಶಿಷ್ಯರ ಪ್ರೇಮಪೂರ್ಣ ಗೌರವಯುತವಾದ ಸಂಬಂಧ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಎಲ್ಲಿ ಈ ಗುರು ಶಿಷ್ಯರ ಸಂಬಂಧ ಅವಿಚ್ಛಿನ್ನವಾಗಿ ಹರಿದು ಬಂದಿದೆಯೋ ಅಲ್ಲಿ ಮಾತ್ರ ಶ್ರೇಷ್ಠ ಆಧ್ಯಾತ್ಮಿಕ ವ್ಯಕ್ತಿಗಳು ಮುಗಿಸಿ ಮಾನವತೆಯನ್ನು ಪವಿತ್ರಗೊಳಿಸಿದ್ದಾರೆ. ಚರ ಅಚರ, ಜಗತ್ತಿನಲ್ಲಿ ಚಲಿಸ್ತಾ ಇರುವ ಎಲ್ಲ ವಸ್ತುಗಳು, ಸ್ಥಿರವಾಗಿ ಇರುವಂತಹ ಎಲ್ಲ ವಸ್ತುಗಳು, ಗಿಡ ಮರ, ಗೋಡೆ, ಮನೆ, ಇವೆಲ್ಲ, ಅವೆಲ್ಲದರಲ್ಲಿ ಪರಮಾತ್ಮ ವಸ್ತು ವ್ಯಾಪಿಸಿಕೊಂಡಿದೆ. ಅಖಂಡ ಮಂಡಲಾಕಾರವು ವ್ಯಾಪ್ತಂ. ಅದನ್ನು ಗುರು ನಮಗೆ ಅನುಭವ ಮಾಡಿಸಿಕೊಡ್ತಾನೆ. ತತ್ಪದಂ ದರ್ಶಿತಂ ಏನ, ತತ್ಪದಂ ದರ್ಶಿತಂ ಏನ, ತಸ್ಮೈ ಶ್ರೀ ಗುರವೇ ನಮಃ. ಸ್ವಾಮಿ ಯತೀಶ್ವರಾನಂದಜಿಯವರು ಸನ್ಯಾಸ ಸ್ವೀಕಾರ ಮಾಡಿದ ದಿನ, ಸನ್ಯಾಸವನ್ನು ಸ್ವೀಕರಿಸಿ ಅವರು ಗುರು ಸ್ವಾಮಿ ಬ್ರಹ್ಮಾನಂದರಿಗೆ